ಬಹಳ ಖುಷಿ ಆಗ್ತಾ ಇದೆ ನಮಗೆ. 2 ದಿನ ಪ್ರೀಮಿಯರ್ ಶೋ ಮಾಡಿದ್ವಿ, ಜನಗಳ ರಿಯಾಕ್ಷನ್ ನೋಡಿದ್ವಿ, ಸಖತ್ತು ಎಂಜಾಯ್ ಮಾಡಿದ್ರು, ಮಜಾ ಮಾಡಿದ್ರು. ಎಲ್ಲೆಲ್ಲಿ ನಗಬೇಕು, ಎಲ್ಲೆಲ್ಲಿ ಎಮೋಷನ್ಸ್ಗಳು ನಾವು ಸ್ಕ್ರಿಪ್ಟ್ ಮಾಡಿದ್ವಿ ಅವೆಲ್ಲವೂ ಜನಗಳಿಗೆ ರೀಚ್ ಆಗ್ತಾ ಇದೆ. ಇವತ್ತು ಮೊದಲನೇ ದಿನ. ಇವತ್ತು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅಂದರೆ ಒಂಥರ ಇತಿಹಾಸ ಇರುವಂಥ ಥಿಯೇಟ್ರ್ಗಳು, ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ನಟರು ಸಿನಿಮಾಗಳು 100-200 ದಿನ ಓಡಿರುವಂಥ ಥಿಯೇಟ್ರಲ್ಲಿ ನಮ್ದೊಂದು ಪುಟ್ಟ ಕಲಾವಿದರು, ಪುಟ್ಟು ಸಿನಿಮಾ, ಇದಕ್ಕೆ ಜನ ಹೆಂಗೆ ಬರ್ತಾರೆ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಇವೆಲ್ಲ ನನ್ನಂಥ ಸಾವಿರಾರು ಜನಗಳ ಕನಸು. ಇದು ಕಲಾವಿದರುಗಳ ಕನಸು. ಇವತ್ತು ನಮ್ಮ ಕನಸು ಈಡೇರಿದೆ. ಅಂದರೆ ಸಿನಿಮಾ ಜೊತೆಗೆ ಜನಗಳಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡಿದ್ದಿದೆಯಲ್ಲ, ಅದು ಚಾಲೆಂಜಿಂಗು. ಇವತ್ತು ನಮ್ಮ ಲೋ ನವೀನ ಸಿನಿಮಾ, ಅಂದರೆ ನಿಮ್ಮ ಲೋ ನವೀನನ್ನ ಒಪ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇನ್ನೂ ಹೆಚ್ಚು ಜನ ಬಂದು ಈ ಸಿನಿಮಾನ ನೋಡಿ 100ಕ್ಕೆ 1000% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. 2 ಗಂಟೆಗಳ ಕಾಲ ಇಂಟರ್ವಲ್ ಹೆಂಗಾಯ್ತು ಅಂತ ನಿಮಗೆ ಗೊತ್ತಾಗಲ್ಲ, ಕ್ಲೈಮ್ಯಾಕ್ಸ್ ಹೆಂಗೆ ಬಂತು ಅಂತ ಗೊತ್ತಾಗಲ್ಲ, ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಎಲ್ರಿಗೂ ತುಂಬ ಖುಷಿ ಆಗ್ತಿದೆ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಪ್ರೀತಿ. ಮೊದಲನೇ ಸಿನಿಮಾದಲ್ಲೇ ಭಾಳ ಖುಷಿ ಆಗ್ತಿದೆ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸಿನಿಮಾ ನೋಡಿ. ಆ ಒಂದು ಫ್ರೆಶ್ ಫೀಲ್ ಇದೆ. ತುಂಬ ಒಂಥರ ರಿಫ್ರೆಶಿಂಗ್ ಸಿನಿಮಾ ಅಂತ ಹೇಳ್ಬೋದು. ಒಂದು ಹಳ್ಳಿ ಸೊಗಡು ಆ್ಯಂಡ್ ಒಳ್ಳೊಳ್ಳೆ ಟ್ವಿಸ್ಟ್ಗಳಿದೆ ಸಿನಿಮಾದಲ್ಲಿ. ಎಲ್ಲರೂ ಬಂದು ದಯವಿಟ್ಟು ನೋಡಿ ಸಿನಿಮಾನ. ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ, ತುಂಬ ಖುಷಿ ಪಡ್ತೀರಾ. ಥ್ಯಾಂಕ್ ಯು ಸೊ ಮಚ್. ಬಾಸುಮತಿ. ಎಲ್ರಿಗೂ ನಮಸ್ಕಾರ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಡಿಯನ್ಸ್ ರೆಸ್ಪಾನ್ಸ್ ಆಗಿರ್ಬೋದು, ಪ್ರತಿ ಒಂದು ಸೀನಿಗೂ ಅವ್ರ ವಿಜುವಲ್ಸ್, ಅವ್ರ ಚಪ್ಪಾಳೆ, ಅವ್ರ ಕೂಗಾಟ, ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಚಿಲ್ಲಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಇದು ಒಂದು ಹಳ್ಳಿ ಸೊಬಗು. ನಾವು ದಿನ ಹೇಗೆ ಮಾತಾಡ್ತೀವಿ ಅದೇ ರೀತಿ ಮೂವೀಸ್ ಬಂದಿದೆ. ಎಲ್ಲ ಎಮೋಷನ್ಸ್ನ ತುಂಬ ಚೆನ್ನಾಗಿ, ಎಲ್ಲ ಆರ್ಟಿಸ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಕ್ಯಾರೆಕ್ಟರ್ ಗೆದ್ದಿರೋದು ಇಲ್ಲಿ ಕಾಣ್ತಾ ಇದೆ. ಸೊ ವೆರಿ ಹ್ಯಾಪಿ. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದೆ ಹೇಳಬೇಕು ಒಂದು ರಿವ್ಯೂ. ಆ್ಯಕ್ಚುಲಿ ನನಗೆ ಇಲ್ಲಿ ಒಂದೊಂದು ರಿವ್ಯೂ ಅಣ್ಣನ ಬಗ್ಗೆ ಒಂದು ಹೇಳಬೇಕು. ಪ್ರತಿ ವರ್ಷ ಅವ್ರ ಬರ್ತಡೇಗೆ ಹೋಗ್ತಿದ್ವಿ. ಒಳ್ಳೆ ಹಿಟ್ ಬರಬೇಕು, ಒಳ್ಳೆ ಹಿಟ್ ಸಿಗಬೇಕು ಅಂತ ನಾನು ಅಣ್ಣನಿಗೆ ಆಶಿಸ್ತಾ ಇದ್ದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಕಿರಾತಕ ಸಿನಿಮಾ ನೋಡಿ ಬಂದಾಗ ನಮ್ಗೆ ಎಷ್ಟು ಖುಷಿ ಆಯಿತು. ಹಳ್ಳಿ ಸೊಗಡಿನ ಸಿನಿಮಾ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂದರೆ ಇಂಟರ್ವಲ್ ಟೈಮಲ್ಲಿ ತುಂಬ ನಕ್ಕಿದ್ದೀವಿ. ಅಣ್ಣ ನಿಮ್ಗೆ ಒಳ್ಳೆ ಹಿಟ್ ಸಿನಿಮಾ ಸಿಕ್ತು, ಫಸ್ಟ್ ಸಿನಿಮಾನೇ. ಕಂಗ್ರ್ಯಾಚುಲೇಷನ್ ಅಣ್ಣ, ಒಳ್ಳೆ ಥ್ಯಾಂಕ್ ಯು.